ಇಷ್ಟೆಲ್ಲ ಮಾಡಿದ್ರು ಕೂಡ ಜನ ನಮ್ಮನ್ನ ಕಾಣೆ ಆಗಿದ್ದಾನೆ, ಏನೂ ಅಭಿವೃದ್ಧಿ ಆಗಿಲ್ಲ ಇಂಥವೆಲ್ಲ ಮಾತನಾಡ್ತಾರೆ. ನಾನು ಕೆಲಸ ಮಾಡ್ತಕ್ಕಂಥದ್ದು ಮೊದಲಿಂದ ನನ್ನ ಚಟ ಅದು, ಕೆಲಸ ಮಾಡ್ತಕ್ಕಂಥದ್ದಿದೆ ಮಾಡ್ತಿರ್ತೀನಿ. ಜನರ ಗ್ರಾಮಸ್ಥರ ಕಣ್ಣಿಗೆ ಕಾಣ್ತದೆ ನಾನೇನು ಕೆಲಸ ಮಾಡಿದ್ದೀನಿ, ಹಿಂದೆ ಆದವರು 20 ವರ್ಷ ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಕಾಣ್ತದೆ. ತಾವೇ ತುಲನೆ ಮಾಡಿ ಮಾತನಾಡ್ತಾರೆ, ಯಾವಾಗ ಕೆಲಸ ಆಯಿತು ಯಾವಾಗ ಆಗಿಲ್ಲ ಅಂತಕ್ಕಂಥದ್ದು ಕೂಡ ತಮ್ಮ ಗಮನಕ್ಕೆ ಬಿಟ್ಟು. ಯಾಕಂದರೆ ಯಾರ್ಯಾರು ಏನೇನೋ ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು 2 ದಿವಸ ಅವ್ರಿಗೆ ಶಬಾಷ್ ಅಂದು ನನಗೆ ಬೈದಿರ್ಬೋದು, ಆದರೆ ಬರ್ತಕ್ಕಂಥ ದಿವಸದಲ್ಲಿ ಅಜರಾಮರವಾಗಿ ಉಳ್ತಕ್ಕಂಥ ಕೆಲಸ ಕಣ್ಣಿಗೆ ಕಾಣ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಕೆಲಸ. ಯಾಕಂದರೆ ನನ್ನ ಮೇಲೆ ವಿಶ್ವಾಸ ಇಟ್ಟು ನೀವು ನನಗೆ ಶಾಸಕರನ್ನಾಗಿ ಮಾಡಿದ್ದೀವಿ. ಆ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ. ಯಾಕಂದ್ರೆ ನಾನು ನಿನ್ನೆ ಮೊನ್ನೆ ಬಂದು ರಾಜಕೀಯ ಮಾಡಲಾಗ್ತೀನಿ ಮೇಲೆ ಪ್ರಾರಂಭ ಮಾಡಿ ಮಂಡಲ ಪಂಚಾಯತಿ ಪ್ರಧಾನನಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ 2 ವರ್ಷ ಕೆಲಸ ಮಾಡಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ, ಹಾಪ್ಕಾಮ್ ಅಧ್ಯಕ್ಷನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಇವತ್ತು ವಿಧಾನಸಭೆ ಸದಸ್ಯರಿಗೆ ಬಂದಿದ್ದೀನಿ. ಯಾವುದೇ ಒಂದು ರೀತಿಯಿಂದ ಕಪ್ಪು ತಗೊಳ್ಳದೆ 50 ವರ್ಷಗಳ ಕಾಲ ಸತತವಾಗಿ ನನ್ನ ರಾಜಕೀಯ ಜೀವನದಲ್ಲಿ ಇವರು ಯಾರೋ ಮರಿ ಪುಡಾರಿಗಳಿಂದ ನಾನು ಅನಿಸಿಕೊಳ್ತಕ್ಕಂಥದ್ದು ನನಗೇನು ಅವಶ್ಯಕತೆ ಇಲ್ಲ. ಯಾರ್ಯಾರ ಮನೆತನದ ಹಿನ್ನೆಲೆ ಏನೇನಿದೆ ಅಂತಕ್ಕಂಥದ್ದು ಅವ್ರ ಆತ್ಮಸಾಕ್ಷಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ನಾನು ಅಂಥ ವಿಷಯಗಳನ್ನು ಮಾತನಾಡದೆ ಸುಮ್ಮನೆ ಬಾಯಿ ಚಟಕ್ಕಾಗಿ ಚಪಲಕ್ಕಾಗಿ ವಿರೋಧಿ ಮಾಡ್ತಕ್ಕಂಥವ್ರಿಗೆ ಸವಾಲಾಗಿ ಭಾಳಷ್ಟು ಮಾತುಗಳನ್ನು ಸವಾಲಾಗಿ ನಾನು ಹೇಳ್ತೇನೆ. ಯಾವ ಹಿಂದುತ್ವ ಅಂತ ಹೇಳ್ತೀನಿ, ಈ ಒಂದಾದರೂ ದೇವಸ್ಥಾನ ಕಟ್ಟಿರ್ತಕ್ಕಂಥ ಉದಾಹರಣೆಯನ್ನು ನನಗೆ ತೋರಿಸಿ ನೋಡೋಣ. ನಾನು ಹೇಳ್ತೇನೆ, ಇವತ್ತು ಕಣ್ಣಿಯಲ್ಲಿ ಶಂಕರಲಿಂಗನ ಗುಡಿ 1 ಕೋಟಿ ಕೊಟ್ಟಿದ್ದೇನೆ, ಮುದ್ನೂರಿನಲ್ಲಿ ಜೋಡಿ ಬಸವರಿಗೆ 1 ಕೋಟಿ ಕೊಟ್ಟಿದ್ದೇನೆ, ಹವಳಿಗೆ ಶಿವಲಿಂಗೇಶ್ವರ ದೇವಸ್ಥಾನ ಪಟ್ಟಣದಲ್ಲಿ ಕೂಡ ಕಟ್ತಾ ಇದೆ 50 ಲಕ್ಷ ಕೊಟ್ಟಿದ್ದೇನೆ, ಹಡಗಿದಲ್ಲಿ ಕೊಟ್ಟಿದ್ದೇವೆ, ಅನೇಕ ಬೀರಲಿಂಗ ದೇವಸ್ಥಾನ ಪಾಣೆಗಾಂವದಲ್ಲಿ ಕೊಟ್ಟಿದ್ದೇವೆ. ಯಾವ ಊರಿಗೆ ಯಾವ ಕೊಟ್ಟಿಲ್ಲ ದೇವಸ್ಥಾನಗಳು, ಸಮುದಾಯ ಭವನಗಳನ್ನು ಕೊಟ್ಟಿದ್ದೇವೆ, ಕನಕ ಭವನ, ಕೋಲಿ ಸಮಾಜ ಭವನ, ಇಂಥ ಅನೇಕ ಭವನ. ರಾಜ್ಯದ ಇತಿಹಾಸದಲ್ಲಿ ಈ ಸಲದ ಯಾರೂ ಕೆರೆಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಕೇವಲ ತಮ್ಮ ಆಶೀರ್ವಾದದಿಂದ ಆರಿಸಿ ಬಂದಿರತಕ್ಕಂಥ ಶಾಸಕನು ಪಾಣೆಗಾಂವ್ ಒಂದು ಎಷ್ಟು ಕೆಲಸ ಮಾಡಿದ್ರೆ, ಅದೇ ಪ್ರಕಾರ ಪಟ್ನಾ ಗ್ರಾಮದಲ್ಲಿ ಹೊಲವನ್ನು ಅವರಿಗೆ ರೈತರಿಗೆ ಪರಿಹಾರ ಕೊಟ್ಟು ತೆಗೆದುಕೊಂಡೇನು ಬಂದರೆ ಅಲ್ಲಿ ಒಂದು 20 ಎಕರೆ ಜಾಗದಲ್ಲಿ ಒಳ್ಳೆಯ ಕೆರೆಯನ್ನು ಕಟ್ಟಿದ್ದೇವೆ, ನೀರು ನಿಂತಿವೆ. ಅದರಿಂದ ವಾಟರ್ ರೀಚಾರ್ಜ್ ಆಗಿ ರೈತರಿಗೆ ಕೂಡ ಅನುಕೂಲ ಆಗ್ತದೆ. ಅನೇಕ ಏನನ್ನು ಮಾತನಾಡ್ತಕ್ಕಂಥವ್ರಿಗೆ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಜನರೇ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ